ಧನ್ಯವಾದಗಳು. ಈಗ ನಮ್ಮ ಒಳ ಮೀಸಲಾತಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು BR ಭಾಸ್ಕರ್ ಪ್ರಸಾದ್ ಅಂತ ಒಳ ಮೀಸಲಾತಿಯ ಹೋರಾಟಗಾರ. ಈಗ ನಾವೇನು ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ವಿ, ನಮ್ಮ ಆಗ್ರಹ ಇದ್ದಿದ್ದು ಒಳ ಮೀಸಲಾತಿ ಜಾರಿ ಇಲ್ಲದೆ ಬಡ್ತಿಗಳನ್ನು, ಸರ್ಕಾರಿ ನೌಕರರ ಬಡ್ತಿಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಡಿಮ್ಯಾಂಡ್ ಇತ್ತು. ಕಳೆದ 98 ದಿವಸಗಳಿಂದ ಇದೇ ಕಾರಣಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಳುವಳಿಗಳನ್ನ ಮುಂದುವರಿಸಿಕೊಂಡು ಹೋಗಿದ್ದು. ಈ ಒಂದು ಚಳುವಳಿಗೆ ಮಣಿದಿದ್ದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ದಿವಸ ಆನ್ ಸ್ಟೇಜ್ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಾವು ಪ್ರಮೋಷನ್ಗಳನ್ನ ಮಾಡೋದಿಲ್ಲ, ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವ ಪ್ರಮೋಷನ್ಗಳು ಏನಾದರೂ ಆಗಿದ್ರೆ ನಾವು ಅದನ್ನು ರದ್ದು ಮಾಡ್ತೀವಿ, ನೀವು ಯಾವ ಹೋರಾಟವನ್ನು ಮಾಡುವಂತ ಅಗತ್ಯ ಇಲ್ಲ ಅಂತ ಮಾದಿಗ ಸಮುದಾಯಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ರು. ಇದ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡ್ತೀವಿ, ಆಗಿಲ್ಲ ಆಗಿದ್ರೂ ಕೂಡ ಅದು ರದ್ದು ಮಾಡ್ತೀವಿ ಅಂತ ನಮ್ಮ ಮುಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಹಾಗೆ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಮತ್ತೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರನ್ನು ಕೂಡ ಕರೆದು ಎಲ್ಲ ದಾಖಲೆಗಳನ್ನ ತರಿಸಿ ಪ್ರಮೋಷನ್ ಸ್ಟಾಪ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೂ ಮುಂಚೆ ಇನ್ನೊಂದ್ಸಾರಿ ಭೇಟಿ ಮಾಡಿದ್ದೀವಿ ನಮ್ಮ ಹೋರಾಟದಲ್ಲಿ, ಅವತ್ತು ಕೂಡ ಪ್ರಮೋಷನ್ನ ಸ್ಟಾಪ್ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ರು. ಈಗ ನಾವು ಕೇಳಿದಾಗ ನಮ್ಮ ಹೋರಾಟದಿಂದ ನಮಗೆ ಇನ್ನೂ ಅವಧಿ ಬೇಕು, 2 ತಿಂಗಳು ನಾಗಮೋಹನ್ ದಾಸ್ ಅವರು ಕೇಳಿದ್ದಾರೆ, 2 ತಿಂಗಳ ನಂತರ ನಾವು ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ ಅಂದರು. ನಾವು ಹೇಳಿದ್ವಿ 2 ತಿಂಗಳಲ್ಲ 3 ತಿಂಗಳ ತಗೊಳ್ಳಿ, 3 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿರುವಂತೆ. ಅದಕ್ಕೆ ಮುಂಚೆ ನೀವು ನಾಗಮೋಹನ್ ದಾಸ್ ಆಯೋಗದ ವರದಿಗೆ ಎಕ್ಸ್ಟೆನ್ಷನ್ ಕೊಡ್ತಾ ಪ್ರಮೋಷನ್ಗಳನ್ನೆಲ್ಲ ಖಾಲಿ ಮಾಡ್ತಾ ಮಾದಿಗ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ, ದಯಮಾಡಿ ಇದನ್ನ ತಡೀರಿ ಅಂತ. ನಾವು ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ ತಡೆಯುವಂತಹ ಕೆಲಸವನ್ನ ಮಾಡಲ್ಲ, ಇಟ್ಸ್ ಎ ಅನ್ಕಾನ್ಸ್ಟಿಟ್ಯೂಷನ್, ನಾವು ಏನೋ ಪ್ರಮೋಷನ್ ತಡೆಯೋದು ಅಂತಂದ್ರು. ನಾವು ಉದಾಹರಣೆ ಕೊಟ್ಟಿದ್ದೀವಿ, 371J ಇಂಪ್ಲಿಮೆಂಟ್ ಆಗುವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಆಗ ರಾಜ್ಯದಾದ್ಯಂತ ಪ್ರಮೋಷನ್ಗಳು ಸ್ಟಾಪ್ ಆಗಿದ್ದಾವೆ ಸರ್ ಅಂತ ಅವ್ರಿಗೆ ಹೇಳಿದ್ದೀವಿ. ಹಾಗೆ BK ಪವಿತ್ರ ಪ್ರಕರಣ ಅದು ಕೋರ್ಟಲ್ಲಿ ನಡೆಯುವಾಗ ಪ್ರಮೋಷನ್ ಸ್ಟಾಪ್ ಮಾಡಿದಂಥ ಉದಾಹರಣೆ ಇದೆ ಅಂತ ಹೇಳಿದ್ದೀವಿ. ಮತ್ತೆ ಇವರು ನಾಗಮೋಹನ್ ದಾಸ್ ಆಯೋಗದವರು ಪರ್ಸೆಂಟೇಜ್ ಮೀಸಲಾತಿ ಪ್ರಮಾಣವನ್ನು 15ರಿಂದ 17%ಗೆ ಹೆಚ್ಚಳ ಮಾಡುವಾಗ 4 ತಿಂಗಳು ಪ್ರಮೋಷನ್ ಸ್ಟಾಪ್ ಮಾಡಿದ್ದೀರಿ ನೀವು ಸರ್ಕಾರದವರು ಅಂತ ಕೂಡ ಹೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲೂ ನಾವು ಪ್ರಮೋಷನ್ ಮಾಡಿಲ್ಲ ಅನ್ನುವಂತಹ ತಪ್ಪು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇವಾಗ ಕೊನೆಯದಾಗಿ ಏನು ಹೇಳಿದ್ರು, ಹಾಗಿದ್ರೆ ನೀವು ವೇದಿಕೆ ಮೇಲೆ ಜಗಜೀವನ್ ರಾಮ್ ರವರ ವೇದಿಕೆ ಮೇಲೆ ನೀವು ಪ್ರಮೋಷನ್ ಬಗ್ಗೆ ಇಲ್ಲ ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡ್ತಿದ್ರಲ್ಲ, ಇದು ಸರಿನಾ ಅಂದಕ್ಕೆ ಕೊನೆಯದಾಗ ಅವ್ರು ಹೇಳ್ತಾ ಇದ್ದಾರೆ, ಹಾಗೇನಾದರೂ ನಾನು ಮಾತಾಡಿದ್ರೆ ನನ್ನಿಂದ ತಪ್ಪಾಗಿದೆ, ಮಾದಿಗ ಸಮುದಾಯಕ್ಕೆ ನನ್ನಿಂದ ತಪ್ಪಾಗಿದೆ ಅನ್ನುವಂತಹ ಮಾತನ್ನು ಮಾತಾಡಿದ್ದಾರೆ. ನಾನು ಹೇಳೋದು, ನಿಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅಥವಾ ಸರಿಯಾದ ಇಚ್ಛಾಶಕ್ತಿ ಇಲ್ಲದೆ ನೀವು 2011ರ ಮಾದಿಗರ ಸಮಾವೇಶ, 2018ರ ಸಮಾವೇಶ, 2023ರ ಚುನಾವಣೆ ಪ್ರಣಾಳಿಕೆ ಎಲ್ಲದರಲ್ಲೂ ಕೂಡ ಒಳ ಮೀಸಲಾತಿ ಮತ್ತು ಏನೋ ಸದಾಶಿವ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಆನ್ ಸ್ಟೇಜ್ ಬಡ್ತಿ ಇಲ್ಲ ಅಂತ ಹೇಳಿ ನಮಗೆ ಪ್ರತಿ ಸಲ ನಂಬಿಸ್ತಾ ಇದ್ದೀರಲ್ಲ, ಹಾಗಿದ್ರೆ ನೀವು ಇವಾಗ ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ರೆ ಇನ್ನು ಮುಂದೆ ನಾವು ನಿಮ್ಮನ್ನು ನಂಬಬಾರ್ದಾ? ಮಾದಿಗ ಸಮುದಾಯ ಮುಖ್ಯಮಂತ್ರಿಗಳ ಮಾತನ್ನ ಯಾವುದನ್ನು ಇನ್ನು ಮುಂದೆ ನಂಬಿಕೆಯಿಂದ ನೋಡಬಾರ್ದಾ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಮತ್ತೆ ಸದಾಶಿವ ಆಯೋಗದ ವರದಿ ಸ್ಟಾಪ್ ಆಗಿದೆ, ಅದು ಕ್ಲೋಸ್ಡ್ ಅಂದ್ರು. ಕ್ಲೋಸ್ ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿನಲ್ಲಿ. ಈ 2023ರಲ್ಲಿ ಚುನಾವಣೆ ನಡೆಯುವಾಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿದೆ. ಸರ್, ಕ್ಲೋಸ್ಡ್ ಆದಂತ ವರದಿಯನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬರೆದ್ರಿ ಅಂದ್ರೆ ಮುಖ್ಯಮಂತ್ರಿಗಳಿಂದ ಉತ್ತರ ಇಲ್ಲ. ಮತ್ತೆ ನಮ್ಮ ವಕೀಲರು ಅದು ಕ್ಲೋಸ್ಡ್ ಅಲ್ಲ, ಅದು ಈ ಹಿಂದೆ ಇದ್ದಂತಹ ಪರ್ಸೆಂಟೇಜ್ ಇದೆಯಲ್ಲ 15, ಆ ಪರ್ಸೆಂಟೇಜ್ ಕ್ಲೋಸ್ 17ಕ್ಕೆ ಎನ್ಹಾನ್ಸ್ ಆಗಿದೆ, ವರದಿ ಕ್ಲೋಸ್ ಆಗಲ್ಲ. ಯಾವುದೇ ಸರ್ಕಾರದ ಯಾವುದೇ ಡಾಟಾ ಯಾವತ್ತಿಗೂ ಸಾಯೋದಿಲ್ಲ. ಸೊ ತಗೊಳ್ಳಿ ಅಂದ್ರೆ ಅದಕ್ಕೂ ಮುಖ್ಯಮಂತ್ರಿಗಳಿಂದ ಮಾತಿಲ್ಲ. ಸೊ ಇವತ್ತು ನಾನು ಹೇಳಿದೆ, ಕೊನೆಯದಾಗಿ ಹೇಳಿದೆ, ಯಾವುದೇ ಒಂದು ಸಮುದಾಯದ ಸರ್ಕಾರಿ ನೌಕರರನ್ನ ಅನ್ಯಾಯಕ್ಕೊಳಪಡಿಸಿ ಅವರನ್ನ ತುಳಿದು ಸಮುದಾಯಗಳು ಉದ್ಧಾರ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರಿ ನೌಕರಗಳು ಅಭಿವೃದ್ಧಿ ಆದರೆ ಸಮುದಾಯಗಳು, ಕುಟುಂಬಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿವಿ. ಆದರೆ ಮುಖ್ಯಮಂತ್ರಿಗಳು ಅದು ಯಾವುದನ್ನು ಕೇಳಿಸೋಳಕ್ಕೆ ರೆಡಿ ಇಲ್ಲ. ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ, ಈ ಒಂದು ಏನು ಬಡ್ತಿ ನೇಮಕಾತಿಗಳಾಗ್ತಾ ಇದೆಯಲ್ಲ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ. ಆ ಕಾರಣಕ್ಕೆ ಇವರು ತಡಿತಾ ಇಲ್ಲ. ಯಾಕಂದ್ರೆ ಎಲ್ಲ ಉದಾಹರಣೆಗಳು ಕೊಟ್ಟಿದ್ದೀವಿ. ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ ಅನ್ನೋ ಮಾಹಿತಿನೇ ಇಲ್ಲ. ಆಂಧ್ರದಲ್ಲಿ ಆಗಿದೆಯಾ, ಯಾವಾಗ ಆಯ್ತು ಅಂತ ಕೇಳ್ತಾರೆ. ಹರಿಯಾಣದಲ್ಲಿ ಆಗಿದೆಯಾ, ಯಾವಾಗ ಆಯ್ತು ಅಂತ ಕೇಳ್ತಾರೆ. ಮತ್ತೆ ಈ ಚಿಹ್ನೆಯ ಪ್ರಕರಣ ನಡೆಯುವಾಗ ಇಂಪ್ಲಿಮೆಂಟ್ ಪ್ರಮೋಷನ್ ಸ್ಟಾಪ್ ಮಾಡಿವಿ ಅಂದ್ರೆ ಯಾವುದಾದ್ರು ಪ್ರಕರಣ ಅಂತಾರೆ. ಈ ರೀತಿ ಅದು ಏನು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಮಾಡ್ತಿದ್ದಾರಾ ನನಗಂತೂ ಗೊತ್ತಿಲ್ಲ. ಇಷ್ಟಾಗಿದೆ. ಕೊನೆಯದಾಗಿ ಮುಖ್ಯಮಂತ್ರಿಗಳು ಪ್ರಮೋಷನ್ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ಒಂದು ವೇಳೆ ನಾನು ಹಾಗೆ ಸ್ಟೇಜ್ ಮೇಲೆ ಹೇಳಿದ್ರೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ.